ಮಂಟೇಲಿಂಗಯ್ಯ ಕಟ್ಟಿದ್ದ ಎಜೆಎಂಎಸ್ ಸಂಘಟನೆಯಿಂದ ಹೊರಬಂದವರು ಸಾಕಷ್ಟು ಜನ ಇದ್ರು. ಈ ಶಂಕರ್ನಿಗೆ ಕೂಡ ಅವರಲ್ಲೊಬ್ಬನಾಗೋ ಇರಾದೆ ಇತ್ತು. ನಮ್ಮ ಮನೆಗಳನ್ನ ನಾವು ತಗೊಳ್ಳೋದಕ್ಕೆ ಮತ್ಯಾಕ್ ಮಂಟೆಗೆ ಕಾಸು ಕೊಡಬೇಕು ಅಂತ ಚಪ್ಪರಿಸಿದವರಲ್ಲಿ ಅವನು ಒಬ್ಬನಾಗಿದ್ದ. ಗಂಗಮ್ಮ ಮಂಟೆಯ ವಿರುದ್ಧ ಸಿಡಿದೆದ್ದು ಸರಿ ಅಂತ ಅವನ ಒಳಮನಸ್ಸು ಹೇಳ್ತಾ ಇತ್ತು. ಆ ಬಗ್ಗೆ ಮಂಟೇಲಿಂಗಯ್ಯನ ಹುಡುಗರಿಗೂ ಗೊತ್ತಿತ್ತು. ಯಾವಾಗ ಗಂಗಮ್ಮ ಮಾಧ್ಯಮದವರ ಮುಂದೆ ಮಂಟೇಲಿಂಗಯ್ಯನ ಮಹಾತ್ಮೆಯನ್ನ ಹಾಡಿದ್ಲೋ ಆಗ್ಲೇ ಎಜೆಎಂಎಸ್ ಸಂಘಟನೆ ನಡುಗುಬಿಡ್ತು. ಎಲ್ರೂ ಇನ್ನೇನಾಗತ್ತಪ್ಪ ಅಂತ ಕಾದುಕೊಂಡಿದ್ರು. ಕೆಲವರಂತೂ ಇನ್ನು ಮಂಟೇಲಿಂಗಯ್ಯನ ಆಟ ಮುಗಿಯುತ್ತೆ ಅಂತಾನು ಮಾತಾಡ್ಬಿಟ್ರು. ಆಗ್ಲೇ ಈತ ಸಂಘದ ಮೀಟಿಂಗ್ ಕರೆದದ್ದು. ಅಲ್ಲಿ ಮಾತಾಡಿದವಳು ಇವನ ಹೆಂಡತಿ ವಿಕಾಸಿನಿ. ತುರ್ತು ಸಭೆ ಅಂತೇಳಿ ಕಳಿಸ್ಬಿಟ್ಟು ಅವತ್ತೇ ಒಂದು ಲಾರಿ ಮಾಡ್ಕೊಂಡೆಲ್ಲ ಮಂಟೇಲಿಂಗಯ್ಯನವ್ರ ಮನೆಗೆ ಹೋದ್ವಿ. ಸಂಜೆ 4 ಗಂಟೆಗೆ 17ನೇ ತಾರೀಕು ಕೊಲೆ ನಡೆದಂಥ ದಿವಸ 17ನೇ ತಾರೀಕು 4 ಗಂಟೆಗೆ ಮಂಟೇಲಿಂಗಯ್ಯ ಒಂದು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದಾನೆ. ಅವ್ನ ಮೇಲ್ಗಡೆ ಅಂತಸ್ತಿನಲ್ಲಿ ಈ ಸಭೆ ಸಮಾರಂಭಗಳು ಅಂದರೆ ಒಳ ಸಭೆ ಸಮಾರಂಭಗಳನ್ನ ಮಾಡಲಿಕ್ಕೆ ಬಂದಂಥ ಕಾರ್ಯಕರ್ತರನ್ನ ಅಲ್ಲಿ ಸೇರಿಸಿ ಮಾತಾಡಲಿಕ್ಕೆ ಒಂದು ಸ್ಥಳ ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗಿ ಸೇರಿದ್ವಿ. ಸೇರಿದಾಗ ಅಲ್ಲಿ ಮಂಟೇಲಿಂಗಯ್ಯನ ಮೊದಲನೇ ಪತ್ನಿ ವಿಕಾಸಿನಿ ಬಂದು ಹೇಳಿದ್ಲು, ಮಂಟೇಲಿಂಗಯ್ಯನವ್ರಿಗೆ ಈ ಥರ ಎಲ್ಲ ಅವಳು ಇದು ಟಿವಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನೀವೆಲ್ಲ ಕೇಳಿ ಸುಮ್ಮನೆ ಇದ್ದೀರಲ್ಲ, ನೀವೆಲ್ಲ ಕೇಳಿದ್ರೆ ಸಿಂಹ ಹುಲಿಗಳಂತ ಆಡಬೇಕು ಸಾಹೇಬ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ. ನನಗೆ ಮಡಿಕೇರಿ, ಚಾಮರಾಜನಗರ, ಇದು ಬೆಳಗಾಮು ಅಲ್ಲಿಂದೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನೀವು ಯಾರು ಏನು ಮಾಡ್ತಾ ಇಲ್ವಾ, ಇವಮ್ಮ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅವರ ಹೆಂಡತಿ ವಿಕಾಸಿನಿ ಹೇಳ್ತಾರೆ. ಆ ಸಭೆಯಲ್ಲಿ ಹೇಗಾದರೂ ಮಾಡಿ ಈ ಮಂಟೇಲಿಂಗಯ್ಯನ ವಿರುದ್ಧ ಯಾರು ಈ ಥರ ತಿರುಗಿ ನಿಲ್ತಾರೆ ಅವ್ರಿಗೆ ಪಾಠ ಕಲಿಸ್ಬೇಕು. ನೀವು ಅಮ್ಮನಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇರೆಯವ್ರಿಗೂ ಒಂದು ಮಾದರಿ ಆಗಿರ್ಬೇಕು, ಆ ಥರದ್ದೊಂದು ಪಾಠ ಕಲಿಸಿ ಅಂತ ಹೇಳ್ಬಿಟ್ಟು ಮಂಟೇಲಿಂಗಯ್ಯನ ಹೇಳ್ತೀವಿ ವಿಕಾಸಿನಿ ಹೇಳ್ತಾರೆ. ಅದಕ್ಕೆ ಮಂಟೇಲಿಂಗಯ್ಯನವರು ಆ ಸ್ಪಾಟಲ್ಲಿ ಇದ್ದರು. ಅವರು ಸಮೇತ ಕೆಲವು ಒಂದು ಸೂಚನೆಗಳನ್ನ ಕೊಟ್ಟರು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನನ್ನ ವಿರುದ್ಧ ಈಗ ಗೋವಿಂದರಾಜು ಶ್ರೀನಿವಾಸು ಅನ್ನೋರು ಬೇರೆ ಏನೇನೋ ಮಸಲತೆಗಳನ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಅವತ್ತು ತೀರ್ಮಾನ ಮಾಡಿದ್ರು 4 ಗಂಟೆಗೆ. ಮಂಟೆಯ ವಿರುದ್ಧ ಮತ್ಯಾರು ಮಾತಾಡಬಾರ್ದು, ಹಂಗ ಮಾಡಬೇಕು ಅನ್ನೋ ತೀರ್ಮಾನ ಏನೋ ಆಯ್ತು. ಆದ್ರೆ ಏನ್ ಮಾಡೋದು, ಅದು ಗೊತ್ತಿದ್ದದ್ದು ಕೆಲವರಿಗೆ. ಅವರೆಲ್ಲ ಇವತ್ತು ಮಂಟೆ ಜೊತೆ ಜೈಲು ಸೇರಿದ್ದಾರೆ. ಅಂಥವರ ಕೈಗೊಂಬೆಯಾಗಿ ನಾನಿದ್ದೆ ಅಂತಾನೆ ಶಂಕರ. ಎಂದಿನಂತೆ ಅವತ್ತು ಮೀಟಿಂಗ್ ಸೇರಿದ್ವಿ 7:30ಗೆ. ಮೀಟಿಂಗ್ನಲ್ಲಿ ಎಲ್ಲ ತೀರ್ಮಾನ ಮಾಡಿದ್ರು. ನನ್ನನ್ನು ಸುಲ್ತಾನು, ನೀನು ಮತ್ತೆ ಶೋಭಾ ಇಬ್ರು, ಯಾಕೆಂದ್ರೆ ಶೋಭಾ ಮತ್ತೆ ನಾನು ಇಬ್ರು ಗಂಗಮ್ಮನ ತುಂಬ ಆತ್ಮೀಯವಾಗಿದ್ವಿ. ಆಕೆ ನಾವೇನಾದರೂ ಹೇಳಿದ್ರೆ ಕೇಳ್ತಾ ಇದ್ಲು, ನನ್ನನ್ನು ಮಗನ ಥರ ನೋಡ್ತಾ ಇದ್ರು ಅಯ್ಯಮ್ಮ ಗಂಗಮ್ಮ. ಹಾಗೆ ನೀನು ಹೋಗ ಅವ್ರ ಮನೆ ಬಾಗಿಲು ತಟ್ಟಿದ್ರೆ ಅಮ್ಮ ಬಾಗಿಲು ತೆಗಿತಾರೆ, ನೀನು ಹೋಗಿ ಕೂಗಿದ್ರೆ ಅಮ್ಮ ಬರ್ತಾರೆ, ನೀನು ಕರಿ ಅಂತ ಹೇಳಿ ನನ್ನನ್ನು ಮತ್ತು ಶೋಭನ್ ಇಬ್ಬರನ್ನೂ ಗಂಗಮ್ಮನ ಮನೆ ಹತ್ರ ಹೋಗೋಣ ಬನ್ನಿ ಅಂತೇಳಿ 17ನೇ ತಾರೀಕು 17/11/2005 ರಾತ್ರಿ 9 ಗಂಟೆ ಸಮಯದಲ್ಲಿ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಇರ್ಬೋದು ಕರ್ಕೊಂಡು ಹೋದ್ರು. ಮಂಟೆಯ ಬಲಗೈ ಬಂಟರು ಬಂದು ಹೇಳಿದ ಮೇಲೆ ಇಲ್ಲ ಅನ್ನೋದಕ್ಕಾಗದೆ ಗಂಗಮ್ಮನ ಮನೆಯ ಬಾಗಿಲು ತೆಗೆಸಿದ್ದೆ ನಾನು ಮಾಡಿದ ತಪ್ಪು ಅನ್ನೋ ಶಂಕರ. ನಂತರ ಏನಾಯ್ತು ಅನ್ನೋದನ್ನ ವಿವರಿಸೋದು ಹೀಗೆ. ಯಾರಪ್ಪ ಅಂದ್ರೆ ನಾನು ಕಡಮ್ಮ ಸುಲ್ತಾನು ಬಾಗಿಲು ತೆಗಿಯಮ್ಮ ಅಂದೆ. ತೆಗೆದ್ರು, ಬಂದ ತಕ್ಷಣ ಇವರೆಲ್ಲ ಸುತ್ಕೊಂಡು ಈ ನ್ಯಾಷನಲ್ ಜಿಯೋಗ್ರಫಿ ಚಾನೆಲಲ್ಲಿ ಜಿಂಕೆಗೆ ಸುತ್ತ ಸಿಂಹಗಳು ಬೀಳ್ತಾವಲ್ಲ ಆ ಥರ ಬಿದ್ದುಬಿಟ್ರೆಲ್ಲ ಹಿಡ್ಕೊಂಡೆಲ್ಲ ವಾಡ್ದು ಎಳ್ದಾಡಿ ಆಟೋ ಕೂರಿಸ್ಕೊಂಡ್ರು. ಆಟೋ ಪಕ್ಕದಲ್ಲಿ ನಾನು ಕೂತ್ಕೊಂಡ ತಕ್ಷಣ ಆ ಅಮ್ಮ ನನ್ನನ್ನು ತೊಡೆ ಮುಟ್ಟಿ ಕೇಳಿದ್ರು. ಅಂದರೆ ಒಂದು ಧೈರ್ಯ, ಏನೋ ನಾನು ಪಕ್ಕದಲ್ಲಿ ಇದ್ದೀನಲ್ಲ ಅಂತ ನನ್ನ ತೊಡೆನ ಮುಟ್ಟಿ ಕೇಳಿದ್ರು. ಅವಾಗ ನಾನು ಪಕ್ಕದಲ್ಲಿ ನಾನಿದ್ನಲ್ಲ ಧೈರ್ಯವಾಗಿ ನಾನು ಆ ಅಮ್ಮನ ತೊಡೆನ, ಅಂದರೆ ನೀನು ಸಮಾಧಾನವಾಗಿರು, ನಾನು ಪಕ್ಕದಲ್ಲಿ ಇದ್ದೀನಿ ಅನ್ನೋ ಒಂದು ಧೈರ್ಯನ ಆಕೆ ತುಂಬಿದೆ. ಅದನ್ನು ಚೀರಾಡ್ತಾ ಇದ್ರು. ಅಲ್ಲಿಂದ ತೊಗೊಂಬಂದು ಸ್ವಲ್ಪ ಒಂದು ಪರ್ಲಾಂಗ್ ದೂರ ಬಂದು ಮಂಟೇಲಿಂಗಯ್ಯನವ್ರದ್ದು ಒಂದು ಕಪ್ಪು ಟಾಟಾ ಸುಮೋ ಇತ್ತು. ಆ ಟಾಟಾ ಸುಮೋಗೆ ಆ ಅಮ್ಮನ್ನ ಶಿಫ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ಮಂಟೇಲಿಂಗಯ್ಯನವ್ರ ಮನೆ ಹತ್ರ ಬಂದ್ವಿ. ಹಿಂದೆಗಡೆ ಒಂದು ಆಟೋ ಬರ್ತಾ ಇತ್ತು. ಆಟೋ ಇನ್ನು ಮುಂದೆಗಡೆ ಟಾಟಾ ಸುಮೋ, ಒಳಗಡೆ ನಾವೆಲ್ಲ ಇದ್ವಿ. ಗಂಗಮ್ಮ ತುಂಬ ಚೀರಾಡ್ತಾ ಇದ್ದಿದ್ದು. ಮುಂದೆಗಡೆ ಸೀಟು, ಹಿಂದೆಗಡೆ ಸೀಟು, ಮತ್ತು ಲಾಕ್ ಸೀಟಲ್ಲಿ ಆ ಅಮ್ಮನ ಮಧ್ಯಕ್ಕೆ ಜಾಗ ಇರುತ್ತಲ್ಲ, ಲಾಕ್ ಸೀಟಲ್ಲಿ ಆ ಕಡೆ ಈ ಕಡೆ ಚಿಕ್ಕ ಸೀಟ್ ಇರುತ್ತೆ ಟಾಟಾ ಸುಮೋದಲ್ಲಿ. ಆ ಮಧ್ಯೆ ಚಿಕ್ಕ ಜಾಗ ಇರ್ತದಲ್ಲ, ಆ ಚಿಕ್ಕ ಜಾಗದಲ್ಲಿ ಕೆಳಗಡೆ ಕೂರಿಸ್ಕೊಂಡು ಹಮ್ಮಿಕೊಂಡು ಮೇಲ್ಗಡೆ ಒಂದು ಸಾಲನ್ನು ಹಾಕಿದ್ದು, ಚೀರಾಡೋದು ಕೇಳಿಸ್ಬಾರ್ದು ಅಂತ. ಟೇಪ್ ರೆಕಾರ್ಡ್ ಸೌಂಡ್ನ ಜಾಸ್ತಿ ಕೊಟ್ಟಿದ್ದು, ಸುಮೋದೊಳಗಡೆ ಇದ್ದ ಟೇಪ್ ರೆಕಾರ್ಡ್ ಸೌಂಡನ್ನ. ಹಿಂಗೆ ಗಂಗಮ್ಮನ್ನ ಮೊದಲು ಕರ್ಕೊಂಡು ಹೋಗಿದ್ದು ಮಂಟೇಲಿಂಗಯ್ಯನ ಮನೆ ಮುಂದೆ. ಇಲ್ಲಿಂದ ಸೀದಾ ವಿಜಯನಗರ ಪೊಲೀಸ್ ಸ್ಟೇಷನ್ ಪಕ್ಕನೆ ಯಾವ್ಯಾವುದೋ ಸಂಧಿ ರಸ್ತೆಲೆಲ್ಲ ಬಂದಿದ್ದು, ನೇರವಾಗಿ ಬರಲಿಲ್ಲ ಮೇನ್ ರೋಡಲ್ಲಿ. ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬೇಕಾದ್ರೆ ಸಿದ್ಧ ಹೇಳ್ದ, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಹೋಗ್ತಾ ಇದ್ದೀನಿ, ಪೊಲೀಸ್ನವ್ರು ಏನು ಮಾಡೋಕ್ಕಾಗತ್ತೆ, ಏನು ಕಿತ್ಕೊಳ್ಳೋಕ್ಕಾಗತ್ತೆ,
ಕಿತ್ಕೊಳ್ಳಿ ಅಂತ. ವಿಪರ್ಯಾಸ ಅಂದ್ರೆ ಹಿಂಗೆ ಗಂಗಮ್ಮನ್ನ ಕರ್ಕೊಂಡು ಹೋಗ್ತಿದ್ದ ಜನರ ಪೈಕಿ ಹಲವರಿಗೆ ಆಕೆಯನ್ನ ಕೊಲ್ಲೋದಕ್ಕೆ ಕರ್ಕೊಂಡು ಹೋಗ್ತಿದೀವಿ ಅನ್ನೋದು ಗೊತ್ತಿರ್ಲಿಲ್ವಂತೆ. ನನ್ಗೇನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಮುಂದಕ್ಕೆ ಏನಾಗ್ತದೆ ಅಂತ ಗೊತ್ತಿಲ್ಲ. ನಾನೇನ್ ತಿಳ್ಕೊಂಡಿದ್ದೆ ಅಂದ್ರೆ ಒಮ್ಮನ್ ಕರ್ಕೊಂಡ್ ಬಂದಿದ್ದಾರೆ ಮನೆಯಿಂದ ಬಲವಂತವಾಗಿ, ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ, ಬೇರೆ ಯಾವ್ದೋ ಒಂದು ರೂಮಲ್ಲಿ ಇರಿಸ್ಬಿಟ್ಟು ಈ ಒಮ್ಮನ್ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಿ ಒಂದು ಬೆದರಿಕೆ ಹಾಕಿ ಕಂಪ್ಲೇಂಟ್ ವಾಪಸ್ ತೆಗಿಸ್ತಾರೆ ಅನ್ನೋದು ಒಂದು ನನ್ನ ಒಂದು ಮುಂದಾಲೋಚನೆ ಇತ್ತು. ಆದ್ರೆ ಇವ್ರು ಕೊಲೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾನು ಕಾರಿನ ಗ್ಲಾಸ್ ಹೊಡೆದಾದ್ರೂ ಬಾಯಿ ಬಡ್ಕೊಬಿಡ್ತಿದ್ದೆ ಪಬ್ಲಿಕ್ ಸೇರ್ಕೊಳ್ಳೋಂಗೆ. ಆದ್ರೆ ನನಗೆ ಗೊತ್ತಿಲ್ಲ, ಕೊಂದೇ ಕೊಲ್ತಾರೇನೋ ಇವರು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ಗೊತ್ತೇ ಇಲ್ಲ ನನಗೆ. ಏನಾಗ್ತಿದೆ, ಏನು ಮಾಡ್ತಿದ್ದಾರೆ ಅಂತೆಲ್ಲ ಯೋಚಿಸ್ತಿದ್ದಾಗ್ಲೇ ತಲುಪಬೇಕಾದ ಸ್ಥಳ ತಲುಪಾಗಿತ್ತು. ಒಂದು ತುಂಬಾ ದುರ್ಗಮ ರಸ್ತೆ ಅದು, ಒಂದು ಗಾಡಿ ಜಾಡೋದು, ಎತ್ತಿನ ಗಾಡಿ ಹೋಗ್ತಕ್ಕಂಥ ರಸ್ತೆನಲ್ಲಿ ಸುಮ್ಮನ ತಗೊಂಡು ಹೋದ್ರು ಅವರು. ಅದು ಈ ಕೋಟೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಒಮ್ಮೂರ್ಗಳಿಂದ ಮುಂದಕ್ಕೆ ಒಡೆಯರಪಾಳ್ಯ ಅಂತ ಒಂದು ಸಿಗುತ್ತೆ. ಅಲ್ಲಿ ಬಲದಗಡೆಗೆ ತುಂಬಾ ಇಕ್ಕಟ್ಟಾದ ರಸ್ತೆನಲ್ಲಿ ಹೋದ್ರು. ಆ ಕಡೆ ಈ ಕಡೆ ಬೇಲಿ ಎಲ್ಲ ಸುಮೋಗೆಲ್ಲ ತರಚ್ತಾ ಇದೆ ಅಂತ ರಸ್ತೆನಲ್ಲಿ ಹೋಗ್ಬಿಟ್ಟು ಒಂದು ಕಾಲುವೆ ಪಕ್ಕ ನಿರ್ಜನವಾದ ಪ್ರದೇಶದಲ್ಲಿ ನಿಲ್ಸಿದ್ರು. ಒಂದು ಹುಣಸೆ ಮರ ಇದೆ ಅದರ ಪಕ್ಕ. ಇಳಿ ಅಂತೇಳಿ ಒಮ್ಮನ ಒಡೆದು ಕೆಳಗಡೆ ಇಳಿಸಿದ್ರು. ಅಲ್ಲಿ ಗಂಗಮ್ಮನಿಗೆ ಮನಸೋ ಇಚ್ಛೆ ಬೈದಿದ್ದಲ್ಲದೆ ಈ ಶಂಕರನನ್ನ ತೋರಿಸಿ ಇವನು ನಿನಗೆ ಸಪೋರ್ಟ್ ಮಾಡ್ತಿದ್ದಾನ ಅಂತಾನೋ ಕೇಳಿದ್ರಂತೆ. ಅಲ್ಲಿ ಆತರ ಎಮ್ಮನ್ಗೆಲ್ಲ ಒಡೆದು ಬಡ್ದು ಅವಾಗ ನನ್ನನ್ನ ಕರೆದ, ಬರ ಇಲ್ಲಿ ಸುಲ್ತಾನು ಅಂತ ಸಿದ್ಧ ಕರೆದದ್ದು. ಬಂದು ಏನ್ ಸಿದ್ಧ ಅಂದೆ, ನೀನೇ ಅಲ್ವೇನೋ ಗೋವಿಂದರಾಜು ಶ್ರೀನಿವಾಸ್ಗೆ ವಿಷಯ ಮುಟ್ಸು ಅಂತ ಹೇಳ್ಬಿಟ್ಟು ಗಂಗಮ್ಮನ ವಿಷಯ ಹೇಳ್ತಾ ಇದ್ದಿದ್ದು, ಸಂಘದಲ್ಲಿ ಏನೇನು ನಡೀತದೆ ಅದನ್ನೆಲ್ಲ ಹೇಳ್ತಾ ಇದೆಯಲ್ವಾ ನೀನು ಅಂತ ನನ್ನನ್ನು ಕೇಳ್ದ. ನಾನು ಹೇಳ್ದೆ, ನೋಡಪ್ಪ ಎದುರುಗಡೆ ಗಂಗಮ್ಮ ಇದ್ದಾಳೆ, ಅವಳು ಕೇಳು, ಅವಳೇನಾದ್ರೂ ಇಲ್ಲ ನಾನು ಆ ಥರ ಹೇಳಿದ್ದೀನಿ ಅಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡು ಅಂತ. ಅವಾಗ ಗಂಗಮ್ಮ ಒಂದು ಮಾತು ಹೇಳಿದ್ರು. ನಿಜವಾಗ್ಲೂ ಆ ಮಾತು ಈಗ ನನ್ನ ಕಿವಿಯಲ್ಲಿ ಗುಯ್ಗೂಡ್ತಾ ಇದೆ. ನನ್ನ ಕಣ್ಮುಂದೆ ಗಂಗಮ್ಮ ಇದ್ದಾಳೆ. ಸತ್ತಿಲ್ಲ ಅಂತ ನಾನು ಸತ್ತಿದ್ದಾಳೆ ಅಂತ ಅನ್ನಲ್ಲ, ಸತ್ತಿಲ್ಲ, ಈಗ ಮಾತು ಹೇಳ್ತಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೀನಿ, ಇವತ್ತಿಗೂ ಭಾವಿಸ್ತೀನಿ. ಇಲ್ಲ, ನನ್ನ ಮಕ್ಕಳಾಣೆಗೂ ಶಂಕರ ಆಗ್ಲಿ ಶೋಭಾ ಆಗ್ಲಿ ನನ್ಗೆಲ್ಲೂ ಸಿಕ್ಕಿಲ್ಲ, ಅವಳು ನನ್ಗೇನೊಂದು ಹೇಳಿಲ್ಲ ಅಂತ ಹೇಳ್ಬಿಟ್ಲು. ಆಗ್ಲೇ ಶಂಕರನಿಗೆ ಗೌರಮ್ಮನ ಮೇಲಿದ್ದ ಗೌರವ ಹೆಚ್ಚಾಗ್ಬಿಡ್ತು. ಆಕೆ ಸಾಯೋ ಕ್ಷಣದಲ್ಲೂ ಈತನ ಜೀವ ಉಳಿಸಿದ್ಲು. ಗಂಗಮ್ಮ ಅಷ್ಟು ಹೇಳ್ತಿದ್ದ ಹಾಗೆ ಅವಳ ಮೇಲೆ ಸುಮೋ ಹತ್ಸಿ ಕೊಂದುಬಿಟ್ರು. ಕೆಳಗಡೆ ಇಟ್ಕೊಂಡಿದ್ರು. ಸುಮ ಬಂದ ತಕ್ಷಣ ಬಿಟ್ಬಿಟ್ರು ಕೆಳಗಡೆ, ಹತ್ತಿಸ್ತ ಮೇಲ್ಗಡೆ. ಆ ಅಮ್ಮ ಮಲಗಿತ್ತು. ಸುಮ ಹತ್ತಿದ ತಕ್ಷಣ ಆಫ್ ಮಾಡ್ಬಿಟ್ಟ ಅವನು, ಕೆಂಚ ಆಫ್ ಆಗೋಯ್ತು ಗಾಡಿ. ಇವನ್ ಬಂದ, ಇಳಿಯ ನಿನ್ಗೆ ಓಡ್ಸಕ್ ಬರಲ್ಲ, ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಿದ್ಧ ಮೇಲೆ ಹತ್ತದ. ಆ ಬಾಡಿ ಈಗಿದ್ರೆ ಸುಮೋನ ಹಿಂದೆ ಮುಂದೆ ಸೆಂಟ್ರಲ್ಲಿ ವೀಲ್ ಹತ್ಲಿಲ್ಲ ಎಮ್ಮನ ಮೇಲೆ, ಸೆಂಟ್ರಲ್ಲಿ ಹಿಂದೆ ಮುಂದೆ 3 ಸಲ ಆಡಿಸ್ಬಿಟ್ಟ. ದಡಾರಂತೂ ಹತ್ತುವಾಗೆಲ್ಲ. ಆ ಮುಂದೆ ನಿಲ್ಸಿದ ತಕ್ಷಣ ಎಲ್ಲ ಇಳಿದ್ವಿ ಕೆಳಗಡೆ. ಇಳಿದಿ ಎಲ್ಲ ಹತ್ತಿಸ್ತಾ ಒಳಗಡೆ ಹತ್ತಿ ಬಾರ ಸಿಗ್ಲಿ ಅಂತ ಒಂದ್ 4 ಜನ ಕೆಳಗಡೆ ಉಳಿಸ್ತಾ ಎಮ್ಮನ್ ಕೈ ಹಿಡ್ಕೊಳ್ಳಿಕ್ಕೆ. ಬಾಯ್ಕರ್ನೆಲ್ಲ ಒಳಗಡೆ ಹತ್ತಿ ಬಾರ ಸಿಗ್ಬೇಕಲ್ಲ ಸುಮೋಗೆ ಅಂತೇಳಿ ಕೆಳಗಡೆ ಎಲ್ಲ ಇಳಿದ್ಬಿಟ್ಟು ನೋಡ್ದೋ, ಈ ಕೈ ಕಾಲು ಎಲ್ಲ ಹೆಂಗ್ ಬೇಕು ಹಂಗೆ ತಿರ್ಕೊಂಡ್ಬಿಟ್ಟಿದೆ, ವಿಕಾರವಾಗಿ ಬಿದ್ದಿತ್ತು. ಈ ಕೈ ಹಿಂಗೆ 2 ರೌಂಡ್ ಸುತ್ಬಿಟ್ಟು ಹಿಂಗ್ ಬಿದ್ದಿತ್ತು, ಕಾಲು ಮಡ್ಚ್ಕೊಂಡು ಹಿಂದೆಗಡೆ ಬಿದ್ದಿತ್ತು, ಬಾಡಿ ಬೇರ್ ಬಾಡಿ ಆಗ್ಬಿಟ್ಟಿತ್ತು. ನನಗೆ ಬಟ್ಟೆ ಎಲ್ಲೋಯ್ತು ಅನ್ನೋದು ಆಶ್ಚರ್ಯ. ಆದ್ರೆ ಮೊದಲೇ ನಾನು ಕಂಡಕ್ಟರ್ ಆಗಿದ್ದರಿಂದ ನನ್ನ ಆಲೋಚನೆ ಬಂದಿದ್ದು ಸೆಂಟ್ರ್ ಜೈಂಟ್ಗೆ ಬಹುಶಃ ಸೀರೆ ಎಲ್ಲ ಸುತ್ಕೊಂಡ್ಬಿಟ್ಟಿದೆ ಅಂತ ನಾನು ಗೆಸ್ ಮಾಡ್ಕೊಂಡೆ. ಎಲ್ಲ ಸೆಂಟ್ರ್ ಜೈಂಟ್ ಸಿಕ್ತಾಗ ಎಲ್ಲ ಸುತ್ಕೊಂಡ್ಬಿಟ್ಟಿದೆ, ರೋಲ್ ಮಾಡ್ಕೊಂಡ್ಬಿಟ್ಟಿದೆ, ಬಾಡಿ ಬೆತ್ತಲೆ ಆಗ್ಬಿಟ್ಟಿದೆ. ಇಷ್ಟು ಬರ್ಬರವಾಗಿ ಗಂಗಮ್ಮನ ಪ್ರಾಣ ತೆಗೆಯುವಾಗ ಜೊತೆಯಲ್ಲಿದ್ದ ಶಂಕರ ನಂತರ ಅದೊಂದು ಪಾಪ ಕೂಪದಿಂದ ಹೊರಬಂದು ಪೊಲೀಸರ ಮುಂದೆ ಶರಣಾಗಿ ಈ ಕೇಸಿನ ಮಾಫಿ ಸಾಕ್ಷಿಯಾದದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಥೆ. ಗಂಗಮ್ಮನ್ನ ಮನೆಯಿಂದ ಕರೆದೊಯ್ದು ಕೊಲೆ ಮಾಡಿದ ನಂತರ ಮರ್ಡರ್ ಆಗ್ಬೇಕಾಗಿದ್ದವನು ಈ ಶಂಕರ. ಆತನ ಹತ್ಯೆಗೆ ಸರ್ವ ತಯಾರಿನೂ ನಡೆದಿತ್ತು. ಆದ್ರಿಂದ ಅವನು ಅದು ಹೇಗೆ ತಪ್ಪಿಸ್ಕೊಂಡ, ನಂತರ ಈತ ಅಪ್ರೂವರ್ ಆದ್ಮೇಲೆ ಸಾಕ್ಷಿ ಹೇಳ್ದ ಹಾಗೆ ಏನೆಲ್ಲ ಆಮಿಷ ಒಡ್ಡಿದ್ರು, ಈ ಪ್ರಕರಣದಲ್ಲಿ ಶಂಕರ ಕಲಿತ ಪಾಠ ಯಾವ ಥರದ್ದು ಅನ್ನೋದನ್ನ ನಾಳಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಮಿಸ್ ಮಾಡ್ಕೊಳ್ದೆ ನೋಡಿ. ಗುಡ್ ಬೈ.